ಬ್ಯಾಂಕ್ನಲ್ಲಿ ಸಾಲ ಮಾಡಿ ಜೀವನೋಪಾಯಕ್ಕೆ ಅನುಕೂಲವಾಗಲೆಂದು ಬದುಕು ಕಟ್ಟಿಕೊಳ್ಳಲು ಟ್ಯಾಂಕರ್ ಟಿಪ್ಪರ್ ಲಾರಿಗಳನ್ನು ಸಾಲ ಮಾಡಿ ಖರೀದಿಸಿ ಇವುಗಳಿಗೆ ಸರಿಯಾದ ಬಾಡಿಗೆ ಇಲ್ಲದೆ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಟಿಪ್ಪರ್ ಲಾರಿ ಚಾಲಕ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಗಣಪತಿ ನಾಯಕ್ ಮೂಲೆಮನೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ತಿಂಗಳ ಹಿಂದೆ ಪ್ರತಿ ಕಿಲೋಮೀಟರ್ ಪ್ರತಿ ಟನ್ಗೆ 2.50 ಪೈಸೆ ಬಾಡಿಗೆ ದರವಿದ್ದು, ಈಗ ಕೆಲವರು 1.80 ರೂಪಾಯಿದಿಂದ 2 ರೂಪಾಯಿಗೆ ಬಾಡಿಗೆಯಲ್ಲಿ ಹೊಡೆಯುತ್ತಿದ್ದಾರೆ. ಹೊರ ಜಿಲ್ಲೆ, ಹೊರ ರಾಜ್ಯ ಸೇರಿದಂತೆ ನಮ್ಮಲ್ಲಿಯ ಕೆಲವು ಟ್ರಾನ್ಸ್ಪೋರ್ಟರ್ಸ್ಗಳು ಕಡಿಮೆ ಬಾಡಿಗೆಗೆ ಈ ಒಪ್ಪಂದ ಮಾಡಿಕೊಂಡಿರುವುದರಿಂದ ಹಲವಾರು ಲಾರಿ, ಟ್ಯಾಂಕರ್, ಟಿಪ್ಪರ್ ಮಾಲಕರಿಗೆ ಸಮಸ್ಯೆಯಾಗಿದೆ. ಹಲವು ಟ್ಯಾಂಕರ್ಗಳು ಕಳೆದ 10 ತಿಂಗಳಿನಿಂದ ಬಾಡಿಗೆ ಇಲ್ಲದೆ ನಿಂತಲ್ಲೇ ನಿಂತು ತುಕ್ಕು ಹಿಡಿಯಲಾರಂಭಿಸಿದೆ. ಹೊರ ಜಿಲ್ಲೆಯವರು ಮತ್ತು ಇನ್ನೂ ಕೆಲವರು ಒಳ ಒಪ್ಪಂದ ಮಾಡಿಕೊಂಡಿರುವುದರಿಂದ ಸಮಸ್ಯೆಯಾಗಿದೆ. ಹಲವಾರು ಲಾರಿ ಟ್ಯಾಂಕರ್ಗಳು ತಮ್ಮ ಲಾರಿ ಮತ್ತು ಟ್ಯಾಂಕರ್ ಒಳಗೆ ಕೆಲವು ಸಾಮಗ್ರಿಗಳನ್ನ ತುಂಬಿ ಲಾರಿಗಳು ಭಾರ ಬರುವಂತೆ ಮಾಡಿಕೊಂಡು ಈ ಟ್ಯಾಂಕರ್ ಮತ್ತು ಲಾರಿಯ ಒಳಗಡೆ ಇದ್ದ ಸಾಮಗ್ರಿಗಳನ್ನ ಕದ್ದು ಮಾರಿ ತಾವು ಮಾಡಿಕೊಂಡ ಬಾಕ್ಸ್ನ ಒಳಗೆ ಜಲ್ಲಿಕಲ್ಲುಗಳನ್ನ ತುಂಬಿ ಗ್ರಾಹಕರಿಗೆ ವಂಚನೆ ಮಾಡುತ್ತಿರುವ ಘಟನೆಗಳು ತಿಳಿದುಬಂದಿದ್ದು, ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಹುಬ್ಬಳ್ಳಿ ಮತ್ತು ಕೊಪ್ಪಳ ಪೊಲೀಸರಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆ. ಒಂದು ವಾರದಲ್ಲಿ ಅಂತಹ ಲಾರಿಗಳ ಕುರಿತು ಮಾಹಿತಿ ಒದಗಿಸುವುದಾಗಿ ಗಣಪತಿ ನಾಯಕ್ ಮೂಲೆಮನೆ ತಿಳಿಸಿದ್ದಾರೆ. ಈ ಮೊದಲೇ ಇಂತಹ ಲಾರಿಗಳು ಕಂಡುಬಂದಿದ್ದು, ಇದೀಗ ಟ್ಯಾಂಕರ್ ಲಾರಿಗಳು ಬಾಡಿಗೆ ಇಲ್ಲದೆ ನಿಲ್ಲುತ್ತಿದ್ದು, ಬ್ಯಾಂಕಿನ ಕಂತು, ವಿಮೆ ಸೇರಿದಂತೆ ಚಾಲಕರ ಖರ್ಚನ್ನ ನಿಭಾಯಿಸುವುದು ಮಾಲಕರಿಗೆ ಕಷ್ಟ ಸಾಧ್ಯವಾಗಿದೆ. ಈ ಕುರಿತು ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಕೊಪ್ಪಳ, ಹುಬ್ಬಳ್ಳಿಯಲ್ಲಿ ಮಾಹಿತಿ ನೀಡಿದ್ದು, ಕ್ರಮವಾಗದಿದ್ದಲ್ಲಿ ಲಾರಿ, ಟ್ಯಾಂಕರ್ ಮಾಲಕರು ಸೇರಿ ಪ್ರತಿಭಟನೆ ನಡೆಸಲು ಸಜ್ಜಾಗಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಈಗ ಸುಮಾರು 1 ವರ್ಷದಿಂದ ನಮ್ದೊಂದು 20ರಿಂದ 25 ಟ್ಯಾಂಕರ್ ನಮ್ಮ ನಿಂತ್ಕೊಂಡಿದೆ, ಸಾಂಬಾರ್ ಟ್ಯಾಂಕರ್ಗಳನ್ನ. ಮೊದಲು ಎಲ್ಲ ಟ್ರಾನ್ಸ್ಪೋರ್ಟರ್ಸ್ಗಳ ಮಾತಾಡ್ಕೊಂಡು ನಾವು ಪರ್ ಕಿಲೋಮೀಟರ್ಗೆ 2 ರೂಪಾಯಿ ಪರ್ ಟನ್ ಪರ್ ಕಿಲೋಮೀಟರ್ ಲೆಕ್ಕ ಗಾಡಿ ಓಡಿಸ್ತಾ ಇದ್ವಿ. ಈಗೇನಾಗಿದೆ, ಹೊರ ಜಿಲ್ಲೆಯ ಕೆಲವು ಟ್ಯಾಂಕರ್ ಮಾಲೀಕರು ಮತ್ತು ಸ್ಥಳೀಯ ಕೆಲವು ಜಿಲ್ಲಾ ಟ್ರಾನ್ಸ್ಪೋರ್ಟರ್ಸ್ಗಳು ಏನ್ ಮಾಡಿದ್ದಾರೆ, 1 ರೂಪಾಯಿ 80 ಪೈಸದಿಂದ 2 ರೂಪಾಯಿವರೆಗೆ ಕಿಲೋಮೀಟರ್ಗೆ ಪರ್ ಟನ್ ಕಿಲೋಮೀಟರ್ ಲೆಕ್ಕ 1 ರೂಪಾಯಿ 80 ಪೈಸಾ 2 ರೂಪಾಯಿ ಹೀಗೆ ಗಾಡಿನ ಓಡಿಸ್ತಾರೆ. ಅವ್ರ ಹತ್ರ ಸ್ವಂತ ಗಾಡಿ ಬೇಕಾದಷ್ಟು ಗಾಡಿ ಇದೆ. ಮತ್ತು ಹೊರಗಿನ ಗಾಡಿನ ಪಾಪ ಸ್ಥಳೀಯ ಕೆಲವು ಡ್ರೈವರ್ಗಳ ಸಿಂಗಲ್ ಓನರ್ ಗಾಡಿ ತಗೊಂಡು 1 ರೂಪಾಯಿ 80 ಪೈಸಾ 2 ರೂಪಾಯಿ ಕಿಲೋಮೀಟರ್ ಓಡಿಸ್ತಾರೆ. ಅದು ಓನರ್ಗಳಿಗೆ ಎಲ್ಲೂ ಪೂರೈಸುವುದೇ ಇಲ್ಲ. ಹಾಗಂತೇಳಿ ಅವ್ರಿಗೆ ಹೇಗೆ ಪೂರೈಸ್ತದೆ ಅಂತ ಹೇಳಿದ್ರೆ, ಅವರು ಈಗ ಡ್ರೈವರ್ ಒಳಗೆ ಮತ್ತೆ ಅವರಿಗೆ ಕೆಲವು ಒಂದು ಅವಿಭಾಜ್ಯ ಸಂಬಂಧಗಳಿದೆ. ಏನ್ ಸಂಬಂಧಪ್ಪ ಅಂತ ಕೇಳಿದ್ರೆ, ಗಾಡಿ ಒಳಗೆ ಕೆಲವೊಂದು ಚಿಕ್ಕ ಬಾಕ್ಸ್ ಗಳನ್ನ ಮಾಡ್ಕೊಂಡು ಅದರೊಳಗೆ ಜಲ್ಲಿ ಕಲ್ಲುಗಳನ್ನ ಹಾಕೊಂಡು ಈ ಗಾಡಿಯಲ್ಲಿರುವಂತಹ ಡಾಂಬರ್ಗಳನ್ನ 1 ಟನ್ 1.5 ಟನ್ ಕದ್ದು ಅದನ್ನ ಲೇಬಲ್ ಮಾಡ್ಕೊಂಡು ಹೋಗುವಂತದ್ದು ಒಂದು ಸಂಬಂಧ ಅವರಲ್ಲಿ ಬೆಳೆದಿದೆ. ಈ ಡ್ರೈವರ್ಗಳಲ್ಲಿ ಮತ್ತೆ ಅವರಲ್ಲಿ ಒಂದು ಹೊಂದಾಣಿಕೆ. ಅದನ್ನ ಕದ್ದು ಆ ಡಾಂಬರ್ 1.5 ಟನ್ ಮಾಲನ್ನ ತೆಗೆದು ಯಾರಿಗೋ ಹುಬ್ಳಿ, ಧಾರವಾಡ, ಕಲಗಡಿ ಆ ಕಡೆ ಮಾರಿಟ್ಟು ಹೋಗ್ಬಿಡ್ತಾರೆ. ಅದರಲ್ಲಿ ಬರುವಂತ ದುಡ್ಡಿನಲ್ಲಿ ಡ್ರೈವರ್ಗೆ ಏನಾದ್ರು ಕೊಟ್ಟು ಉಳಿದ ದುಡ್ಡನ್ನ ಮಾಲೀಕರು ಇಟ್ಕೊಳ್ತಾರೆ. ಹಾಗಾಗಿ ಅವರಿಗೆ ಏನಾಗ್ತದೆ, ಈ ಡಾಂಬರ್ ಅಲ್ಲಿ ಕಡಿಮೆ ಬಾಡಿಗೆ ಹೋದ್ರು ಕೂಡ ಪೂರೈಸ್ತದೆ. 1 ರೂಪಾಯಿ 80 ಪೈಸಾ ಕಿಲೋಮೀಟರ್ ಹೋದ್ರು ಪೂರೈಸ್ತದೆ. ಹಾಗಾಗಿ ಅವರಿಗೆ ಲಾಸ್ ಆಗುದಿಲ್ಲ. ನಾವು 1 ವರ್ಷದಿಂದ ನಮ್ದು ಒಂದೇ ಒಂದು ಗಾಡಿನ ನಾವು ಯಾಕೆಂದ್ರೆ ನಮ್ಗೆ ಪೂರೈಸುವುದಿಲ್ಲ. ನಮ್ಗೆ 2.5 ರೂಪಾಯಿ ಕಿಲೋಮೀಟರ್ ಪರ್ ಟನ್ ಪರ್ ಕಿಲೋಮೀಟರ್ ಹೋಗಿದ್ರೆ ನಮ್ಗೆ ಪೂರೈಸುವುದಿಲ್ಲ. ಹಾಗಾಗಿ ನನ್ನ ಗಾಡಿನ ಒಂದು ಗಾಡಿನ ನಮ್ಗೆ ಲೋಡು ಕೊಡೋದಿಲ್ಲ ಅವರು. ಯಾಕೆಂದ್ರೆ ಅಪ್ರಚಾರ ನಮ್ಮ ಮೇಲೆ ಕೆಲವು ಅಪ್ರಚಾರಗಳನ್ನ ಮಾಡಿ ನಮ್ಗೆ ಲೋಡು ಕೊಡೋದಿಲ್ಲ. ಹಾಗಾಗಿ ನಾನು ಈ ಮುಂದಿನ ದಿನಗಳಲ್ಲಿ ಏನ್ ಮಾಡಿದ್ದೇನೆ, ಇನ್ನು ಕೇವಲ ಇನ್ನೊಂದು ವಾರದಲ್ಲಿ ಹುಬ್ಳಿಯ ಜಿಲ್ಲಾ ಪೊಲೀಸರಿಗೆ ಹೇಳ್ಕೊಂಡೆ, ಹುಬ್ಳಿ ಗ್ರಾಮೀಣ ಪೊಲೀಸರಿಗೆ ಮತ್ತೆ ಕೊಪ್ಪಳ ಪೊಲೀಸರಿಗೆ ಹೇಳಿದು, ಈ ವಾಹನಗಳನ್ನ ಕೆಲವು ವಾಹನಗಳ ನಮಗೆ ಡೌಟ್ ಇದೆ, ಆ ವಾಹನಗಳ ಮೇಲೆ ನಂಬರ್ ಅನ್ನು ಕೊಟ್ಟು ಆ ವಾಹನಗಳನ್ನು ತಪಾಸಣೆ ಮಾಡುದು. ಅಲ್ಲಿ ಅಕಸ್ಮಾತ್ ಅಂತ ಜಲ್ಲಿ ಕಲ್ಲುಗಳನ್ನು ಸೇರ್ಕೊಂಡು ಹೋದಂತ ವಾಹನಗಳಿದ್ರೆ ಅದರ ಮೇಲೆ FIR ಮಾಡಿ ವಾಹನಗಳನ್ನ ಸೀಜ್ ಮಾಡಿಸುವಂತ ಕೆಲಸ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದೆ. ನಮ್ಮ ತಾಳ್ಮೆನ ಕಳ್ಕೊಂಡ್ಬಿಟ್ಟಿದ್ದೀವಿ. ಆಲ್ರೆಡಿ 1 ವರ್ಷ ನಿಂತು ನಮ್ಗೆ ಮೊದಲೇ ಗೊತ್ತಿತ್ತು ಈ ವಿಷಯ. ಹಿಂಗೆ ಅವ್ಯವಹಾರಗಳೆಲ್ಲ ಗೊತ್ತಿದೆ, ಅವ್ರು ಸಂಭವಿತರು ಅಂತ ಹೇಳ್ಬೇಡ, ಎಲ್ಲ ಗೊತ್ತಿದ್ರು ಕೂಡ ನಾವು ಸುಮ್ಮನೆ ಉಳಿದಿದ್ವಿ. ಏನೋ ಅವ್ರದವ್ರು ಮಾಡ್ಕೊಂಡು ಹೋಗ್ತಾರೆ, ಉಳಿಲಿ ಬಿಡಿ, ನಮ್ಗೆ ಬೇಡ ಅನ್ನೋ ದೃಷ್ಟಿಯಿಂದ ಸುಮ್ಮನಿದ್ದೇವೆ. ಬಟ್ ಇವತ್ತು ನಮ್ಮ ತಲೆ ಮೇಲೆ ಬಂದಿದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಲೋನ್ ಕಟ್ಟಲಿಕ್ಕಾಗದೆ ವಾಹನಗಳು ಬ್ಯಾಂಕ್ನಲ್ಲಿ ಸೀಜ್ ಆಗಿದೆ. ನಿಂತಲ್ಲೇ ಅದರ ಕೆಳಗಡೆ ಹುಲ್ಲುಗಳು ಹುಟ್ಟುಬಿಟ್ಟಿದೆ ಗಾಡಿ ಕೆಳಗಡೆ. ಹಾಗಿರ್ಬೇಕಾದ್ರೆ ನಾವು ಇವತ್ತು ತಾಳ್ಮೆನ ಕಳ್ಕೊಂಡ್ಬಿಟ್ಟಿದೆ. ಕಟ್ಕೊಂಡು ಅವ್ರು ವೆಹಿಕಲ್ ಅಂತ ಈ ಅಂಡರ್ ಗ್ರೌಂಡ್ ಮಾಡ್ಕೊಂಡು ಕ್ಯಾಬಿನ್ ಒಳಗೆ, ಕಸಿ ಒಳಗೆ ಮಾಡ್ಕೊಂಡು ನಮ್ಮ ಜಿಲ್ಲೆಯ ಗಡಿ ಭಾಗದಲ್ಲಿ ಹೋಗಿ ಅವರು ಅದನ್ನ ಡಾಂಬರ್ಗಳನ್ನು ಬಿಟ್ಟು ಅದರಲ್ಲಿರುವಂತಹ ಕಲ್ಲು ಪುಡಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ 1 ಟನ್ ಡಾಂಬರ್ ನಿಲ್ಲಿಸಿದ್ರೆ ಅದಕ್ಕೆ ಸರಿ ತೂಕದಾಗುವಷ್ಟು ಜಲ್ಲಿ ಕಲ್ಲುಗಳನ್ನ, ಪುಡಿಗಳನ್ನ, ಬೇರೆ ಬೇರೆ ವಸ್ತುಗಳನ್ನ ಹೇರ್ಕೊಂಡು ಅದು ಲೇಬಲ್ ಮಾಡ್ಕೊಂಡು ಹೋಗಿ ಗೊತ್ತಾಗದೆ ಇದ್ದಾಗೆ ಅದನ್ನ ಖಾಲಿ ಮಾಡಿ ಟನ್ನಿಗೆ ಲೇಬಲ್ ಆಗಿ ಮಾಡ್ತಾರೆ. ಅದನ್ನ ಹಿಡಿದು ವೆಹಿಕಲ್ ಅನ್ನ ಸೀಜ್ ಮಾಡಿಸುವಂತದ್ದು, ಪ್ರಕರಣ ದಾಖಲಿಸುವಂತ ಕೆಲಸ ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಇದನ್ನ ಕೊಪ್ಪಳ ಪೊಲೀಸರಿಗೆ ನಾನು ಅದೇ SP ಅವರ ಹತ್ರ ಮಾತಾಡಿದ್ದೇನೆ. ಅದನ್ನ ಕಾರ್ಯಪ್ರವರ್ತನೆ. ದಾಂಡೇಲಿ ನಗರದ ಸಂಡೇ ಮಾರ್ಕೆಟ್ ಬಳಿ ರಸ್ತೆಗಳ ಹೊಂಡ ಮುಚ್ಚುವ ಸೇವಾ ಕಾರ್ಯ ಅಟಲ್ ಅಭಿಮಾನಿ ಸಂಘಟನೆಯ ನೇತೃತ್ವದಲ್ಲಿ ಬುಧವಾರ ನಡೆಯಿತು. ಅಟಲ್ ಅಭಿಮಾನಿ ಸಂಘಟನೆ ಅಧ್ಯಕ್ಷ ವಿಷ್ಣು ನಾಯರ್ ಅವರ ನೇತೃತ್ವದಲ್ಲಿ ಸಂಡೇ ಮಾರುಕಟ್ಟೆಯ ವ್ಯಾಪಾರಸ್ಥರ ಸಂಯೋಗದಿಂದ ಸ್ವಂತ ಖರ್ಚಿನಲ್ಲಿ ಮುಖ್ಯ ರಸ್ತೆಯ ಹೊಂಡ ಮುಚ್ಚುವ ಕಾರ್ಯ ನಡೆದಿದ್ದು ವಿಶೇಷವಾಗಿತ್ತು. ಬಹಳ ದಿನಗಳಿಂದ JN ರಸ್ತೆಯ ಸಂಡೇ ಮಾರ್ಕೆಟ್ ಬಳಿ ಹೊಂಡ ಬಿದ್ದಿತ್ತು. ಜನ ಹಾಗೂ ವಾಹನ ಸಂಚಾರಕ್ಕೂ ಸಮಸ್ಯೆಯಾಗುತ್ತಿತ್ತು. ಬಿಸಿಲು ಬಂದ್ರೆ ಧೂಳು ಹಾರಿ ಸಮಸ್ಯೆಯಾಗುತ್ತಿತ್ತು. ಇದನ್ನ ಮನಗಂಡ ಅಟಲ್ ಅಭಿಮಾನಿ ಸಂಘಟನೆ ಅಧ್ಯಕ್ಷ ವಿಷ್ಣು ನಾಯರ್ ತಮ್ಮ ತಂಡ ಹಾಗೂ ವ್ಯಾಪಾರಸ್ಥರ ಸಂಘದ ಸಹಯೋಗದೊಂದಿಗೆ ರಸ್ತೆಗಳ ಹೊಂಡ ಮುಚ್ಚಿ ಸರಿಪಡಿಸುವ ಕಾರ್ಯ ಮಾಡಿದ್ರು.
ಈ ಸಂದರ್ಭದಲ್ಲಿ ಮಾತನಾಡಿದ ವಿಷ್ಣು ನಾಯರ್, ರಸ್ತೆಗಳ ಹೊಂಡ ಸರಿಪಡಿಸುವಂತೆ ನಗರಾಡಳಿತಕ್ಕೆ ಮನವಿ ಮಾಡಲಾಗಿತ್ತು. ಆದರೆ ಮಾಡದೇ ಇದ್ದಾಗ ನಾವೇ ರಸ್ತೆ ಸರಿಪಡಿಸುವ ಕೆಲಸ ಮಾಡಿದ್ದೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಹನೀಫ್ ಬೋಚಳ್ಳಿ, ಅನೀಸ್ ಸನದಿ, ಅಲ್ತಾಫ್ ಇರ್ಜಾದೆ, ಹೀನೂಸ್ ಪಟೇಲ್, ಪಾಂಡುರಂಗ ಮೊಟ್ರಾಚೆ, ಲಕ್ಷ್ಮಣ್ ನಾಯ್ಕ್, ನುಮನ್ ಶೇಖ್, ಮೊಹಮ್ಮದ್ ಅಲಿ ಕಳಸಾಪುರ, ಬಾಳಪ್ಪ ಕುಂಬಾರ, ಹನೀಫ್ ಖಾನ್, ಇರ್ಷಾದ್ ಸೈಯದ್, ಬಸವರಾಜ್ ಇಳಿಗೇರ್, ಅಲ್ತಾಫ್ ಚೌಧರಿ ಮೊದಲಾದವರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.